ನಮಸ್ತೆ. 10/12/2025 ಬುಧವಾರ. ಇವತ್ತು ಕೃಷ್ಣ ಪಕ್ಷ. ಇವತ್ತು ಷಷ್ಠಿ ಇದೆ. ಸುಮಾರು ಮಧ್ಯಾಹ್ನ 1:46:42 ಕುಜದೋಷ ಇರೋರು ಕುಜಗ್ರಹ ಪೂಜೆ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು. ಷಣ್ಮುಖ ಪಂಚರಥನ ಅದನ್ನು ಪಡಿಸಬಹುದು. ದೋಷಗಳನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಇವತ್ತು ಮಕಾ ನಕ್ಷತ್ರ ಕೂಡಿ ಬಂದಿದೆ. ಮಕಾ ನಕ್ಷತ್ರ ಇರೋದು ರಾತ್ರಿ 2:44:09 ಕಾರ್ಯ ನಾಶ ಅಂತ ಇರೋದರಿಂದ ಸ್ವಲ್ಪ ಗಮನ ಕೊಡಿ. ಪ್ರಯಾಣಗಳಲ್ಲಿ ಸಮಾಧಾನವಾಗಿ ನಿಧಾನವಾಗಿ ಕಾರ್ಯಗಳನ್ನ ಮಾಡಿ. ಆತ್ಮಶುದ್ಧಿ ಬರೋದಿಲ್ಲ. ಸಮಾಧಾನವಾಗಿ ಎಲ್ಲ ಕಾರ್ಯಗಳು ಮಾಡಿ ಯಾರೇ ಆದರೂ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳಿಗೆ ಹೋಗೋಣ. ಇವತ್ತಿನ ನಕ್ಷತ್ರ ಪಾದಗಳನ್ನು ನೋಡಿದ್ರೆ ಬೆಳಿಗ್ಗೆ 6:31 8:33, ಅದರಲ್ಲಿ 10 ನಿಮಿಷ ಮೈನಸ್ ಮಾಡ್ಕೋಬೇಕು. ಯಾಕಂದರೆ 8:20 ಒಳಗಡೆ ಮಕಾ ನಕ್ಷತ್ರ 1ನೇ ಪಾದ ಸಿಂಹರಾಶಿ. 8:23 ಮೇಲೆ ಮಧ್ಯಾಹ್ನ 2:27 ಮಕಾ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 8:34 ಮಕಾ ನಕ್ಷತ್ರ 3ನೇ ಪಾದ. ರಾತ್ರಿ 8:34 ಮೇಲೆ ಬೆಳಗಿನ ಜಾವ 2:44 ಮಕಾ ನಕ್ಷತ್ರ 4ನೇ ಪಾದ ಸಿಂಹರಾಶಿ ಇದೆ. ಆನಂತರ 2:44 ಮಕಾ ನಕ್ಷತ್ರ 4ನೇ ಪಾದ ಅನ್ನೋದು ಮುಗಿದ ನಂತರ ಪುಬ್ಬ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಅಂದರೆ ರಾತ್ರಿ 2:44 ಮೇಲೆ ಬೆಳಗಾಗುವವರೆಗೂ ಪುಬ್ಬ ನಕ್ಷತ್ರ. ಪುಬ್ಬ ಅನ್ನೋದು ಮಾನುಷೀಯ ಗಣ, ಮಕಾ ನಕ್ಷತ್ರ ರಾಕ್ಷಸ ಗಣ. ಆದರೂ ಮಕಾ ನಕ್ಷತ್ರನ ವಿಶೇಷವಾಗಿ ಶುಭ ನಕ್ಷತ್ರ ಅಂತ ಅಂತಾರೆ. ಮದುವೆಗೆ ಓಕೆ, ಆದರೆ ಯಾವ ತಿಥಿ ಯಾವ ವಾರ ಕೂಡಿದ ದಿನದಲ್ಲಿ ಮಕಾ ನಕ್ಷತ್ರ ಬಂದಿದೆ ಅಂತ ಅದರ ಮೇಲೆ ದೋಷಗಳು ಅಥವಾ ಶುಭವೂ ಉಂಟು ಅಂತ. ಹಂಗಾಗಿ ಈ ದಿನ ಬಂದಿರೋದು ಶುಭವಲ್ಲ, ಅಶುಭ. ಅಂದರೆ ಮಕಾ ನಕ್ಷತ್ರ. ಆದ್ದರಿಂದ ಯಾವುದೇ ಕಾರ್ಯಗಳಲ್ಲೂ ಸ್ವಲ್ಪ ಎಚ್ಚರ. ಇವತ್ತು ಅಭಿಜಿತ್ ಮುಹೂರ್ತವಿಲ್ಲ. ಹಂಗಾಗಿ ಕೆಲವರು ಇವತ್ತು ಒಳ್ಳೆಯ ಸಮಯ ಮಧ್ಯಾಹ್ನ ಬರುತ್ತದೆ, ದಿನ ಸರಿ ಇಲ್ಲ ಅಂತಂದರೂ ಕೂಡ ಅಭಿಜಿತ್ ಮುಹೂರ್ತದಲ್ಲಿ ಏನಾದ್ರು ಮಾಡೋಣ ಅಂತಂದರೆ ಅಭಿಜಿತ್ ಮುಹೂರ್ತವೇ ಇಲ್ಲ. ಆದ್ದರಿಂದ ಗಮನ ಕೊಡಿ. ಇದರಲ್ಲಿ 100% ಅಶುಭ ಮತ್ತು ಶುಭ ಸಮಯಗಳನ್ನ ನೋಡೋಣ. ಯಾಕೆಂತಂದರೆ ಕೆಲವು ಸಮಯಗಳಲ್ಲಿ ದಿನ ಕೆಟ್ಟೋದಿದ್ದರೂ ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಸಮಯನ ನೋಡಿದ್ರೆ ಅನುಕೂಲ ಬರುತ್ತೆ ಅಂತ. ಬೆಳಿಗ್ಗೆ 6:31 7:54 ಇರೋದರಲ್ಲಿ ಶುಭ ಸಮಯ. ಪದೇ ಪದೇ ಅನ್ನೋದು ಇವತ್ತಿನ ದಿನ ಅಷ್ಟೊಂದು ಅನುಕೂಲವಲ್ಲ. ಆದರೂ ಇರೋದರಲ್ಲಿ ಸ್ವಲ್ಪ ಪ್ರಯಾಣಕ್ಕೆ ಮತ್ತೊಂದು ಕಾರ್ಯಗಳಿಗೆ. 9:24 10:59, ಮಧ್ಯಾಹ್ನ 1:40 2:20, ಸಂಜೆ 4:13 ಬೆಳಗಿನ ಜಾವ 4:55 ಇಲ್ಲಿವರೆಗೂ ಶುಭ ಸಮಯಗಳು ಇರೋದರಲ್ಲಿ ನಾವು ಹೇಳುವಂಥದ್ದು. ಸರಿ, 100% ಅಶುಭ ಸಮಯ ಅಂತಂದರೆ ಬೆಳಿಗ್ಗೆ 7:56 ಮೇಲೆ 9:22 ಯಮಕಂಡ ಕಾಲವಿದು. 11:01 12:43 ಇದು ಮೃತ್ಯು ಪಂಚಕ. 11:50 12:35 ದುರ್ಮುಹೂರ್ತ. ಅದೇ ದುರ್ಮುಹೂರ್ತ ಇನ್ನೂ ಮುಗಿದಿರಲ್ಲ, ಅಷ್ಟರಲ್ಲೇ 12:13 1:38 ಮಧ್ಯಾಹ್ನದವರೆಗೂ ರಾಹುಕಾಲ. ಹಂಗಾಗಿ ದುರ್ಮುಹೂರ್ತವು ರಾಹುಕಾಲವು ಸೇರುವ ಈ ಸಮಯ ಖಂಡಿತವಾಗಿ ಕೆಟ್ಟದಾಗಿರುತ್ತದೆ. ಮಧ್ಯಾಹ್ನ 2:22 4:11 ಮೃತ್ಯು. ಅದೇ ಥರ ಮಧ್ಯಾಹ್ನ 2:33 ಅಂದರೆ ಇನ್ನೂ ಮೃತ್ಯು ಮುಗಿದಿಲ್ಲ, ಅಷ್ಟರಲ್ಲಿ ಸಂಜೆ 4:11 ನಕ್ಷತ್ರ ವಿಷಗಡ್ಡಿಕ ಕಾಲ. ಹಂಗಾಗಿ ಇದು ಡಬಲ್ ಆಗುತ್ತದೆ. ಈ ಸಮಯವು ಖಂಡಿತವಾಗಿಯೂ ಎಚ್ಚರ. ಮತ್ತು ಬೆಳಗಿನ ಜಾವ 4:57 ಮೇಲೆ ಸುಮಾರು ಬೆಳಗಾಗುವವರೆಗೂ, ಅಂದರೆ ಸೂರ್ಯನು ಉದಯ ಆಗುವವರೆಗೂ, ಅಂದರೆ 6:32 ವಿಷಕಾಲವಿದೆ. ಹಂಗಾಗಿ ಇರೋದಲ್ಲಿ ನಾವು ಹೇಳಿದ್ವಿ ಬೆಳಿಗ್ಗೆ 6:31 7:54, 9:24 10:59, ಮಧ್ಯಾಹ್ನ 1:40 2:20, ಸಂಜೆ 4:13 ಬೆಳಗಿನ ಜಾವ 4:55 ಇರೋದರಲ್ಲಿ ಶುಭ ಸಮಯ. ಇದೆಲ್ಲ ನೋಡಿ ಅವರವರ ಕಾರ್ಯಗಳನ್ನ ಮಾಡಿಕೊಳ್ಳಿ. ಸ್ವಲ್ಪ ಗಮನ ಕೊಡಿ. ಕಾರ್ಯಗಳಲ್ಲಿ ಪೂರ್ತಿ ನೆಮ್ಮದಿ ಸಿಗೋದು ಕಷ್ಟ ಅಂತ ಇರುತ್ತದೆ. ಸರಿಯಾಗಿ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.